ದೇಶಾದ್ಯಂತ 10 ದಿನಗಳ ಕಾಲ ತಿರಂಗ ಯಾತ್ರೆಯನ್ನ ನಡೆಸುವಂತ ತೀರ್ಮಾನವನ್ನ ಬಿಜೆಪಿ ಕೈಗೊಂಡಿದೆ. ನಾಳೆಯಿಂದ ಮೇ 23ರವರೆಗೂ ಕೂಡ ತಿರಂಗ ಯಾತ್ರೆಯನ್ನ ನಡೆಸ್ತಾ ಇದೆ. ಸೊ ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ನನ್ನ ಸಹೋದರಿ ರವೀಶ್ ಇದ್ದಾರೆ. ರವೀಶ್, ಏನಕ್ಕೋಸ್ಕರ ಬಿಜೆಪಿ ಹೆಜ್ಜೆಯನ್ನು ಇಡ್ತಾ ಇದೆ? ಪೊಲಿಟಿಕಲ್ ಇದು? ಅರುಣ್, ಖಂಡಿತವಾಗಿ ಕೂಡ ಎಲ್ಲ ಒಂದು ಕಡೆ ರಾಜಕೀಯವಾಗಿಯೂ ಕೂಡ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಇಂಥ ಸನ್ನಿವೇಶದಲ್ಲಿ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ತಿರಂಗ ಯಾತ್ರೆಯನ್ನು ದೇಶದಾದ್ಯಂತ ಕೂಡ ನಡೆಸಿತ್ತು. ಒಂದು ದಿನದ ತಿರಂಗ ಯಾತ್ರೆಯನ್ನು ಕೂಡ ಮಾಡಿತ್ತು. ಅಂದರೆ ನಾವು ಸೈನಿಕರಿಗೆ ಒಂದು ರೀತಿಯಲ್ಲಿ ಸ್ಥೈರ್ಯವನ್ನು ತುಂಬೋದಕ್ಕೆ ಮತ್ತು ಅವರಿಗೆ ಬೆಂಬಲವನ್ನು ಸೂಚಿಸಿ, ಜೊತೆಗೆ ಈಗಾಗಲೇ ಸೈನಿಕರು ಮಾಡಿರ್ತಕ್ಕಂಥ ದಾಳಿಯನ್ನು ಒಂದು ರೀತಿಯಲ್ಲಿ ಅಭಿನಂದಿಸಿ ನಾವು ತಿರಂಗ ಯಾತ್ರೆ ಮಾಡ್ತೇವೆ ಅಂತ ಕೂಡ ಕಾಂಗ್ರೆಸ್ ಹೇಳಿತ್ತು. ಈಗ ಬಿಜೆಪಿ ಕೂಡ 10 ದಿನಗಳ ಕಾಲ ನಿರಂತರವಾಗಿ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಮೇ 23ರ ತನಕ ಒಂದು ತಿರಂಗ ಯಾತ್ರೆಯನ್ನು ಮಾಡುತ್ತೆ. ಅಂದರೆ ಎಲ್ಲೊಂದು ಕಡೆ ಸಕ್ಸಸ್ಸನ್ನು ಕ್ಲೈಮ್ ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಒಂದು ತಿರಂಗ ಯಾತ್ರೆ ಆಗುತ್ತೆ. ಯಾಕೆಂದರೆ ಈ ಒಂದು ವಿಚಾರವನ್ನು ರಾಜಕೀಯವಾಗಿ ಕೂಡ ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒಂದು ಕಡೆ ಪಾಕ್ ಪ್ರಧಾನಿ ಒಂದು ರೀತಿಯಲ್ಲಿ ವಿನ್ನರ್ ಅಂತ ಅವರೇ ಸ್ವಯಂ ಘೋಷಣೆ ಮಾಡ್ಕೊಂಡಿರ್ತಾರೆ. ಜೊತೆಗೆ ಅಲ್ಲಿನ ಕ್ರಿಕೆಟಿಗ ಸೈಯದ್ ಅಫ್ರಿದಿ ನಾವು ವಿನ್ ಆಗಿದ್ದೀವಿ ಅಂತ ವಿಜಯೋತ್ಸವನ ಆಚರಣೆ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ ರಿಯಾಲಿಟಿ ಏನಾಗಿದೆ ಅನ್ನೋದು ಕೂಡ ಭಾರತಕ್ಕೆ ಗೊತ್ತಿದೆ. ಹಾಗಾಗಿ ಅದನ್ನು ಜನರಿಗೆ ತಿಳಿಸೋದ್ರ ಮೂಲಕ ಈ ಒಂದು ತಿರಂಗ ಯಾತ್ರೆಯನ್ನು ಕೂಡ ಮುನ್ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.